ನಮಸ್ಕಾರ. ನಮ್ಮ ಪ್ರಭುಲಿಂಗೇಶ್ವರ 201ನೇ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ. ನಾವು ಎಲ್ಲರೂ ಭಕ್ತಾದಿಗಳು ಬಂದು ಸೇರಿ ಜಾತ್ರೆಯನ್ನು ನೆರವೇರಿಸಿ ಅವರ ಪ್ರಭು ದೇವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸುತ್ತೇವೆ. ಇವಾಗ ರಥೋತ್ಸವದ ಸಮಯ ನಡೀತಿದೆ. ಇನ್ನು 6 ಗಂಟೆಗೆ ರಥೋತ್ಸವ ನಡೆಯಲಿದೆ. ಎಲ್ಲರೂ ಪ್ರಭು ದೇವರ ದರ್ಶನ ಮಾಡಿ ಪುಣ್ಯವಂತರಾಗಬೇಕೆಂದು ವಿನಂತಿಸುತ್ತೇನೆ. ಶ್ರೀ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸುಕ್ಷೇತ್ರ ಜವಳಿಡಿ ಗ್ರಾಮದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಜಾತ್ರಾ ಮಹೋತ್ಸವದ ಘನ ಅಧ್ಯಕ್ಷತೆಯನ್ನು ಪೂಜ್ಯರಾಗಿರ್ತಕ್ಕಂಥ ಆನಂದ ಗುರುಜಿಯವರು, ಆನಂದ ಪ್ರಭು ಅವರು ಮತ್ತು ಅವರ ಸುಪುತ್ರರು ಮತ್ತು ಈ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಮಾಲಿ ಪಾಟೀಲರ ಒಂದು ನೇತೃತ್ವದಲ್ಲಿ ಇವತ್ತು ಅಂದರೆ 17/5/2025 ಸಮಯ ಸರಿಯಾಗಿ 6 ಗಂಟೆಗೆ ಪ್ರಭುಲಿಂಗೇಶ್ವರ ರಥೋತ್ಸವದ ಕಾರ್ಯಕ್ರಮವನ್ನು ಜರುಗಲಿದೆ. ಅದಕ್ಕಾಗಿ ಈ ಜಾವಳಿ ಗ್ರಾಮದ ಎಲ್ಲ ನಾಗರಿಕರು, ಗಣ್ಯ ವ್ಯಕ್ತಿಗಳು, ಹಿರಿಯರು ಮತ್ತು ಭಕ್ತಾದಿಗಳು, ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಕೃಪಾ ಆಶೀರ್ವಾದವನ್ನು ನಮ್ಮ ಮಾನ್ಯ ಪೂಜ್ಯರಾಗಿರ್ತಕ್ಕಂಥ ಆನಂದ ಪ್ರಭುವರ ಅಮೃತ ಹಸ್ತದಿಂದ ಇವತ್ತು ರಥೋತ್ಸವವನ್ನು ಜರುಗಲಿದೆ. ಅದಕ್ಕೆ ದಯಮಾಡಿ ನಮ್ಮ ಜಾವಳಿ ಗ್ರಾಮದ ಎಲ್ಲ ಬಂಧುಗಳಲ್ಲಿ ಕಳಕಳಿ ವಿನಂತಿ ಅಂತಂದರೆ ಸರಿಯಾಗಿ 6 ಗಂಟೆಗೆ ರಥೋತ್ಸವವನ್ನು ನೆರವೇರಿಸಬೇಕಾಗಿ, ಅದಕ್ಕಾಗಿ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಜಾತ್ರಾ ಕಮಿಟಿ ಪರವಾಗಿ ಮತ್ತು ಊರಿನ ಗಣ್ಯರ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಬಂಧುಗಳೇ, ದಯಮಾಡಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ನಮಸ್ಕಾರ. ವೈಜಾಗ್ ಕಲಬುರಗಿ ವೀಕ್ಷಕರಿಗೆ ಶ್ರೀ ಪ್ರಭುಲಿಂಗೇಶ್ವರ ಪ್ರಸನ್ನ, ಶ್ರೀ ಶರಣಪ್ಪ ಮುತ್ತೆ ಅವರು, ಶ್ರೀ ಯಶವಂತರಾವ್ ಮುತ್ತೆ ಅವರು, ಶ್ರೀ ಶಿವಶರಣಪ್ಪ ಬಾಬಾ ಅವರು ಹಾಗೂ ಶ್ರೀ ಬಸವಂತರಾವ್ ಬಾಬಾ ಅವರು 201ನೇ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಜಾವಳಿ ಡಿ, ತಾಲೂಕು ಆಳಂದ್, ಜಿಲ್ಲೆ ಗುಲ್ಬರ್ಗ, ಶನಿವಾರ 17 ಮೇ 2025 ಭವ್ಯ ರಥೋತ್ಸವ ಜರುಗಲಿದೆ. ಸಾಯಂಕಾಲ 6 ಗಂಟೆಗೆ ಇದೇ ಶಾಲಿವಾಹನ 1947 ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿ ದಿನಾಂಕ 17/5/2025 ಶನಿವಾರ ಸಾಯಂಕಾಲ 6 ಗಂಟೆಗೆ ಶ್ರೀ ಪ್ರಭುಲಿಂಗೇಶ್ವರ ದೇವರ ರಥೋತ್ಸವ ಹಾಗೂ ರಾತ್ರಿ 8 ಗಂಟೆಗೆ ಗೀ ಪದಗಳು ದಿನಾಂಕ 18/5/2025 ರವಿವಾರ ಮಧ್ಯಾಹ್ನ 4 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಪ್ರಸಿದ್ಧ ಪೈಲ್ವಾನ್ ಜಂಗಿಗಳ ಕುಸ್ತಿಗಳು ಜರುಗಲಿದೆ. ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಗೀ ಪದ್ಯಗಳು ಹಾಡಲಿದ್ದಾರೆ. ದಿನಾಂಕ 19/5/2025 ಸೋಮವಾರ ಮುಂಜಾನೆ 10 ಗಂಟೆಯಿಂದ 4 ಗಂಟೆಯವರೆಗೆ ಶ್ರೀ ಪ್ರಭು ದೇವರ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಗೀ ಪದಗಳು ಹಾಡಲಿದ್ದಾರೆ. ಸರ್ವರಿಗೂ ಆಧಾರದ ಸ್ವಾಗತ. ಸದ್ಭಕ್ತ ಮಂಡಳಿ ಜಾವಳಿ ಡಿ, ತಾಲೂಕು ಆಳಂದ್. ವಿಶೇಷ ಸೂಚನೆ: ಕಲಬುರಗಿ ಶಹಾ ಬಜಾರ್ ನಾಕದಿಂದ ಜಾವಳಿ ಡಿಗೆ ವಿಶೇಷ ಬಸ್ಸಿನ ಸೌಲಭ್ಯವಿರುತ್ತದೆ. ಸಮಯ: ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 2:30 ಗಂಟೆಗೆ, ಸಾಯಂಕಾಲ 7 ಗಂಟೆಗೆ ಹಾಗೂ ಆಳಂದಿಂದ ಜಾವಳಿ ಡಿಗೆ ಬಸ್ಸಿನ ಸೌಲಭ್ಯವಿರುತ್ತದೆ. ನಮಸ್ಕಾರ.
ಮೊನ್ನೆ ವಾರ್ಷಿಕೋತ್ಸವ ನಮಗೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಮಗೆ ಬರಮಾಡಿಕೊಂಡ ಆನಂದ್ ಗುರೂಜಿಗೆ ಮತ್ತು ಅವರ ಸಂಸಾರದವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ನನಗೆ ಮುಖ್ಯವಾದ 2 ಕಾರಣ ಇದೆ. ಒಂದು, ಇದು ಹೋದ ವರ್ಷನೂ ಬಂದಿದೆ, ಈ ವರ್ಷನೂ ಬರ್ತಾಯಿದೆ, ನನಗೆ ಪುಣ್ಯ ಅನಿಸುತ್ತೆ. ಅದ್ರ ಜೊತೆಗೆ ನನಗೆ ಗುರುಗಳಾದಂಥ ದಿವಾಕರ್ ಸರ್ ಅವರು ವೈಫ್ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ. ಇದು ಇನ್ನೂ ಭಾಳ ಖುಷಿ ಪಡುವಂಥ ವಿಚಾರ. ಇವರ ಒಂದು ಸಂಸ್ಕೃತಿ ಆಗಲಿ ಅಥವಾ ಒಂದು ಏನೊಂದು ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ರೆ 200 ವರ್ಷದಿಂದ ಮಾಡ್ಕೊಂಬಂದ್ರೆ ಸಣ್ಣ ವಿಚಾರ ಅಲ್ಲ. ಇದೇ ರೀತಿ ಇನ್ನೂ 200 ವರ್ಷ ಮುಂದೆ ಬೆಳೀಲಿ, ಆನಂದ ಮತ್ತು ಅವ್ರ ಮುಂದಿನ ಪೀಳಿಗೆಯವ್ರು ನಡ್ಸ್ಕೊಂಡು ಹೋಗಲಿ. ನಮ್ಮ ಸನಾತನ ಧರ್ಮದ ಬಗ್ಗೆ ಹೆಚ್ಚಿನ ಏನಂತೀರಿ ಕಾರ್ಯಕ್ರಮಗಳಾಗಲಿ ಅಥವಾ ಇಂಥ ಒಂದು ಭಕ್ತಿಯಾದಂಥ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ, ಹಾಗೆ ಹಾರೈಸ್ತೀನಿ. ಥ್ಯಾಂಕ್ ಯು. ಬರ್ತೀವೋ ಏನೋ ಗೊತ್ತೇ ಇತ್ತಿಲ್ಲ. ನಮ್ಮ ಆನಂದ್ ಗುರೂಜಿಯವರ ಸಹೋದರಿಯವರು ನಮ್ಮ ಮನೆಗೆ ಬಂದು ಶೈಲೇಶ್ ಅವ್ರು ಕರೆದ್ರು. ನಮ್ಮದ್ರಲ್ಲಿ ಮಿಸ್ಸಸ್ ಅವರು ಸ್ವಲ್ಪ ಭಾಳ ಚೂಸಿ, ಎಲ್ಲಿ ಹೋಗೋದು ಬಿಡೋದು ಅದೇನು ಒಂದೇ ರೀತಿ ಒಪ್ಸ್ಕೊಂಡು ಭಗವಂತನೇ ಕರ್ಕೊಬಂದ ಅಂತ ಕಾಣುತ್ತೆ. ಇಲ್ಲಿ ಜನಸ್ತೋಮ ಇದು ಎಲ್ಲ ನೋಡಿದ್ಮೇಲೆ ನಮ್ಮ ಧರ್ಮ ಇನ್ನೂ ಉಳಿಯುತ್ತೆ, ಯಾವ ಕಾರಣಕ್ಕೂ ಅಳಿಯಲ್ಲ ಅನ್ನೋದೊಂದು ಇವತ್ತು ನನಗೊಂದು ನಿಶ್ಚಿತವಾದ ಭಾವನೆ ಮೂಡಿತು. ಅಂಥ ಒಂದು ಇಲ್ಲಿ ಒಂದು ಶಕ್ತಿ ನನಗೆ ಗೋಚರಿಸ್ತು. ಅನ್ನದಾನ ಪ್ರತಿಯೊಂದು ಜನಗಳು ಅವರು ಒಂದು ಕಾರ್ಯಕ್ರಮ ಅನ್ನಂಗೆ ಮನರಂಜನೆ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಭಾವುಕರಾಗಿ ಇಲ್ಲಿ ಒಂದಾಗಿ ನೋಡ್ತಾ ಇರೋದು ನೋಡಿದ್ರೆ 100 ವರ್ಷ ಅಲ್ಲ 1000 ವರ್ಷ ನಮ್ಮ ಧರ್ಮನ ಯಾರು ಅಳಿಸೋಕ್ಕಾಗಲ್ಲ. ಪ್ರತಿ ಹಳ್ಳಿನಲ್ಲೂ ಪ್ರತಿ ಇದರಲ್ಲೂ ಇಂಥ ಒಬ್ಬ ಗುರುಗಳು ಹುಡ್ಕೋಬೇಕು ಅನ್ನೋದೇ ಈ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು. ಇಲ್ಲಿಗೆ ಬಂದಿದ್ದು ಬರ್ತೀವೋ ಇಲ್ಲೋ ಅಂದ್ಕೊಂಡಿದ್ವಿ. ಲಾಸ್ಟ್ ಮೂಮೆಂಟಲ್ಲೆಲ್ಲ ಪದೇ ಇದಾಗಿ ಬೇಗ ಬೇರೆ ಕಾರ್ಯಕ್ರಮ ತೊರೆದು ಆನಂದ್ ಗುರೂಜಿ ಅವ್ರ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಂದಿದ್ದೀವಿ ನಾವು. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಜನಗಳಿಂದ ಪ್ರೋತ್ಸಾಹ ಎಲ್ಲ ಸಿಕ್ಕಲಿ ಅಂತ ನಾನು ಭಗವಂತನ ಕೇಳಿಸ್ಕೊತೀನಿ. ಅವ್ರು ಇನ್ನೂ ಹಿಂಗೆ ಇದೇ ಥರ ಮಕ್ಕಳು ಎಲ್ಲ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋ ಭಾಗ್ಯ, ಶಕ್ತಿ ಎಲ್ಲ ಅವ್ರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.